27th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಟ್ರೈನ್ ಟ್ರಾವೆಲ್ಸ್ 480 ಕಿಲೋಮೀಟರ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಓಕೆ, ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದೆ? 480. ಸೊ ಡಿಸ್ಟೆನ್ಸ್ ಬಂದ್ಬಿಟ್ಟೇನು? 480 ಕಿಲೋಮೀಟರ್. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ? ಇಫ್ ದ ಸ್ಪೀಡ್ ಹ್ಯಾಡ್ ಬಿನ್ 10 ಕಿಲೋಮೀಟರ್ ಪರ್ ಅವರ್ ಮೋರ್, ಇಟ್ ವುಡ್ ಹ್ಯಾವ್ ಟೇಕನ್ 4 ಅವರ್ಸ್ ಲೆಸ್ ಫಾರ್ ದ ಸೇಮ್ ಜರ್ನಿ. ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್. ಸೊ ನಾವೇನ್ ಮಾಡೋಣ? ಸ್ಪೀಡ್ ಆಫ್ ದ ಟ್ರೈನ್ ಬಂದ್ಬಿಟ್ಟು ಎಕ್ಸ್ ಅಂತ ತಗೋಣ. ಓಕೆ, ಸೊ ಲೆಟ್ ಸ್ಪೀಡ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೋಣ. ಓಕೆ, ಸೊ ಸೆಕೆಂಡ್ ಸಿಚುವೇಶನ್ ಏನಿತ್ತು ಹೇಳ್ರಿ? ಸೆಕೆಂಡ್ ಸಿಚುವೇಶನ್ ಆಗಿ ಏನ್ ಮಾಡಿದ್ರು? ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 10 ಕಿಲೋಮೀಟರ್ ಪರ್ ಅವರ್ ಮೋರ್. ಓಕೆ, if speed had been 10 ಕಿಲೋಮೀಟರ್ ಪರ್ ಅವರ್ ಮೋರ್. ಓಕೆ, ಅವಾಗ ಏನಾಗುತ್ತೆ? ಸ್ಪೀಡ್ ಬಂದ್ಬಿಟ್ಟು ಏನಾಗುತ್ತೆ? ಮೊದ್ಲು ಎಷ್ಟು ತಗೊಂಡಿದ್ವಿ? ಎಕ್ಸ್ ಅಂತ ತಗೊಂಡಿದ್ವಿ. ಇವಾಗ 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಆಗಿದೆ ಅಂದ್ರೆ ಏನ್ ತಗೋಬೇಕು ನಾನು? ಸ್ಪೀಡ್ ಬಂದ್ಬಿಟ್ಟು ಎಕ್ಸ್ ಪ್ಲಸ್ 10 ಅಂತ ತಗೋಬೇಕು. ಓಕೆ, ಡಿಸ್ಟೆನ್ಸ್ ಸೇಮ್ ಇದೆ. ಓಕೆ, ಅಲ್ಲಿ ನೀಟಾಗಿ ಕೊಟ್ಬಿಟ್ಟಿದ್ದಾರೆ ಫಾರ್ ದ ಸೇಮ್ ಜರ್ನಿ ಅಂತಂದ್ರೆ ಡಿಸ್ಟೆನ್ಸ್ ಸೇಮ್. ಎಷ್ಟು? 480 ಕಿಲೋಮೀಟರ್. ಓಕೆ, ಇಲ್ಲಿ ಎರಡು ಸಿಚುವೇಶನ್. ಇದು ನಾರ್ಮಲ್ ಸಿಚುವೇಶನ್, ಆಮೇಲೆ ಇದು ಸ್ಪೀಡ್ ಇನ್ಕ್ರೀಸ್ ಆದ್ಮೇಲೆ ಸಿಚುವೇಶನ್. ಓಕೆ, ಈಗ ನಮಗೆ ಫಾರ್ಮುಲಾ ಏನ್ ಗೊತ್ತು? ಫಾರ್ಮುಲಾ ಬಂದ್ಬಿಟ್ಟು ಸ್ಪೀಡ್ ಬಂದ್ಬಿಟ್ಟೇನು? ಡಿಸ್ಟೆನ್ಸ್ ಬೈ ಟೈಮ್ ಅಂತ ಗೊತ್ತು. ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್. ಅದೇ ಇದನ್ನ ರಿವರ್ಸ್ ಮಾಡಿದ್ರೆ ಓಕೆ, ಟಿ ಮೇಲೆ ಹೋಗುತ್ತೆ. ಓಕೆ, ಸ್ಪೀಡ್ ಕೆಳಗಡೆ ಬರುತ್ತೆ. ಓಕೆ, ಅವಾಗ ಏನ್ ಬರೀಬಹುದು? ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ನೋಡ್ರಿ, ಟೈಮ್ ಮೇಲೆ ಹೋಯ್ತು, ಸ್ಪೀಡ್ ಕೆಳಗಡೆ ಬಂತು. ಸೊ ಈಗ ನಮಗೆ ಟೈಮ್ ಫಾರ್ಮುಲಾ ಏನ್ ಗೊತ್ತು? ಟೈಮ್ ಫಾರ್ಮುಲಾ ಬಂದ್ಬಿಟ್ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ನಾನು ಇದನ್ನ ಸಿಚುವೇಶನ್ T1 ಅಂತ ತಗೊಂತೀನಿ. T1 ಅಂತ ತಗೊಂಡ್ರೆ ಓಕೆ, ಫಾರ್ಮುಲಾ ಏನು? ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಇಲ್ಲಿ ಬೇಕಿದ್ರೆ ಬರ್ದ್ಬಿಡೋಣ. ಡಿಸ್ಟೆನ್ಸ್ ಬೈ ಸ್ಪೀಡು. ಓಕೆ, T1 ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟು? 480. ಓಕೆ, ಆಮೇಲೆ ಇಲ್ಲಿ ಸ್ಪೀಡ್ ಏನಿದೆ? ಎಕ್ಸ್ ಇದೆ. 480 ಬೈ ಎಕ್ಸ್. ಇದು ಈಕ್ವೇಶನ್ 1. ಅದೇ ಇದನ್ನ ಈ ಸಿಚುವೇಶನ್ ನಾನು ಸೆಕೆಂಡ್ ಸಿಚುವೇಶನ್ ಇರೋದ್ರಿಂದ ಇದನ್ನ T2 ಅಂತ ತಗೋತೀನಿ. T2 ಇಸ್ ಈಕ್ವಲ್ ಟು ಏನು? ಟೈಮ್ ಬಂದ್ಬಿಟ್ಟು ಫಾರ್ಮುಲಾ ಏನು? ಡಿಸ್ಟೆನ್ಸ್ ಬೈ ಸ್ಪೀಡ್. ಬಟ್ ಇಲ್ಲಿ ಡಿಸ್ಟೆನ್ಸ್ ಬಂದ್ಬಿಟ್ಟು ಏನಿದೆ? 480 ಇದೆ. ಬಟ್ ಸ್ಪೀಡ್ ಏನಿದೆ? ಸ್ಪೀಡ್ ಬಂದ್ಬಿಟ್ಟು ಎಕ್ಸ್ ಪ್ಲಸ್ 10 ಇದೆ. ಸೊ ಸ್ಪೀಡ್ ಇದ್ದಲ್ಲಿ ಏನ್ ಬರೀತೀನಿ? ಎಕ್ಸ್ ಪ್ಲಸ್ 10 ಅಂತ ಬರೀತೀನಿ. ಇದು ಈಕ್ವೇಶನ್ 2. ಓಕೆ, ಈಗ ನೀವು ನೋಡಿದ್ರೆ ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ? ಇಫ್ ದ ಸ್ಪೀಡ್ ಹ್ಯಾಡ್ ಬಿನ್ 10 ಕಿಲೋಮೀಟರ್ ಪರ್ ಅವರ್ ಮೋರ್, ಇಟ್ ವುಡ್ ಹ್ಯಾವ್ ಟೇಕನ್ 4 ಅವರ್ಸ್ ಲೆಸ್ ಫಾರ್ ದ ಸೇಮ್ ಜರ್ನಿ. ಅಂದ್ರೆ ಇವ್ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? 4 ಅವರ್ ಲೆಸ್ ಇದೆ. ಓಕೆ, ಸೊ 4 ಅವರ್ ಕಡಿಮೆ ಇದೆ. ಓಕೆ, ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಇರೋದೇನು? 4 ಅವರ್ಸ್ ಮಾತ್ರ. ಓಕೆ, ಸೊ ಈಗ ನನಗೆ ಹೇಳ್ರಿ, ಓಕೆ, ಈ ಈ ಸಿಚುವೇಶನ್ ಅಲ್ಲಿ ಟೈಮ್ ಜಾಸ್ತಿ ತಗೊಳುತ್ತಾ? ಈ ಸಿಚುವೇಶನ್ ಅಲ್ಲಿ ಟೈಮ್ ಜಾಸ್ತಿ ತಗೊಳುತ್ತಾ? ನೀವೇ ನೋಡ್ರಿ, ಇಲ್ಲಿ ಸ್ಪೀಡ್ ಜಾಸ್ತಿ ಆಗಿದೆ ಅಂದ್ರೆ ಇದು ಕಡಿಮೆ ಟೈಮ್ ತಗೊಳುತ್ತೆ. ಅಂದ್ರೆ T2 ವ್ಯಾಲ್ಯೂ ಕಡಿಮೆ ಇರುತ್ತೆ, ಇದು ಕಡಿಮೆ ಟೈಮ್ ತಗೊಳುತ್ತೆ, ಇದು ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಇವ್ರಿಬ್ಬರಲ್ಲಿ ಯಾರು ಜಾಸ್ತಿ ಟೈಮ್ ತಗೊಳುತ್ತೆ? T1. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ T1 ಮೈನಸ್ T2 ಮಾಡಿದ್ರೆ 4. ಯಾಕಂದ್ರೆ ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಇರೋದು ಎಷ್ಟು ಅವರ್ಸ್? 4 ಅವರ್ಸ್. ಸೊ ಇವನ್ ಟೈಮ್ ಜಾಸ್ತಿ ತಗೊಂತಾನೆ. ಯಾಕಂದ್ರೆ ಇಲ್ಲಿ ಸ್ಪೀಡ್ ಜಾಸ್ತಿ ಮಾಡಿ ಅಂದ್ರೆ ಇಲ್ಲಿ ಟೈಮ್ ಕಡಿಮೆ ಟೈಮ್ ತಗೊಳುತ್ತೆ, ಇವನ್ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? ನಾವು ಯಾವಾಗಲೂ ಜಾಸ್ತಿಯಲ್ಲಿ ಕಡಿಮೆನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ನಾನು T1 ಮೈನಸ್ T2 ಅಂತ ಬರಿತೀನಿ. ಸೊ ಇವ್ರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ? 4 ಅವರ್ಸ್ ಬರುತ್ತೆ. ಈಗ T1 ವ್ಯಾಲ್ಯೂ ಎಷ್ಟು? T1 ವ್ಯಾಲ್ಯೂ 480 ಬೈ ಎಕ್ಸ್. T2 ವ್ಯಾಲ್ಯೂ ಏನು? 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು 4 ಅಂತ ಗೊತ್ತಾಯ್ತು. ಓಕೆ, ಇವಾಗ ನೋಡ್ರಿ, ಈಗ ನಾವೇನ್ ಮಾಡೋಣ? ಈ ಡಿನಾಮಿನೇಟರ್ ಎಲ್ಸಿಎಂ ತಗೋಬೇಕು. ಸೊ ಎಲ್ಸಿಎಂ ಏನಾಗುತ್ತೆ? ಎಲ್ಸಿಎಂ ಬಂದ್ಬಿಟ್ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಆಗುತ್ತೆ. ಓಕೆ, ಸೊ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ, 480 ಬೈ ಎಕ್ಸ್ ಇಂಟು ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನು? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? ಉಳಿದಿದ್ದು ನಥಿಂಗ್ ಬಟ್ 480 ಇಂಟು ಎಕ್ಸ್ ಪ್ಲಸ್ 10 ಉಳಿತು. ಅದನ್ನ ಇಲ್ಲಿ ಬರಿತೀನಿ, 480 ಇಂಟು ಎಕ್ಸ್ ಪ್ಲಸ್ 10. ಓಕೆ, ಇಲ್ಲಿ ಮೈನಸ್ ಇರೋದ್ರಿಂದ ನಾನು ಇಲ್ಲಿ ಏನ್ ಬರಿತೀನಿ? ಮೈನಸ್ ಬರ್ತೀನಿ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಸೆಕೆಂಡ್ ನಂಬರ್ ಏನಿದೆ? 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10. ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನು? ಎಕ್ಸ್ ಇಂಟು
ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಟೆನ್ ಕ್ಯಾನ್ಸಲ್ ಆದ್ರೆ ಏನು ಉಳಿತು 480x ಉಳಿತು. ಸೊ ಇಲ್ಲೇನ್ ಬರೀತೀನಿ 480x ಅಂತ ಬರ್ತೀನಿ ಈಕ್ವಲ್ ಟು 4. ಓಕೆ, ಸೊ ಈ ರಫ್ ಕಾಲಮ್ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೀವು ನೋಡಿದ್ರೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ರಿ. ಎಕ್ಸ್ ಇಂಟು ಎಕ್ಸ್ ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 10 ಏನಾಗುತ್ತೆ 10x ಆಗುತ್ತೆ. ಅದೇ ರೀತಿ ನ್ಯೂಮರೇಟರ್ ನೋಡ್ರಿ 480 ಇಂಟು ಎಕ್ಸ್ ಏನು 480x ಆಗುತ್ತೆ ಪ್ಲಸ್ ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. 480 ಇಂಟು 10 ಏನಾಯ್ತು 4800 ಆಯ್ತು. ಓಕೆ, ಮೈನಸ್ 480x ಇಸ್ ಈಕ್ವಲ್ ಟು 4. ಸೊ ಇಲ್ಲೇನಾಗುತ್ತೆ ಪ್ಲಸ್ 480x. ಓಕೆ, ಆಮೇಲೆ ಮೈನಸ್ 480x. ಓಕೆ, ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಈಗ ಏನೇನಾಯ್ತು ನಮಗೆ 480 ಪ್ಲಸ್ ಎಕ್ಸ್ 480 ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಇವಾಗ ಏನು ಉಳಿತು ನೋಡ್ರಿ, ಇವಾಗ ಇಲ್ಲಿ 4800 ಉಳಿತು ಇಸ್ ಈಕ್ವಲ್ ಟು. ಓಕೆ, ಈ ಡಿವೈಡರ್ ಅದು ಈ ಕಡೆ ಹೋದ್ರೆ ಏನಾಗುತ್ತೆ ಇಂಟು ಆಗುತ್ತೆ. ಸೊ ಇಸ್ ಈಕ್ವಲ್ ಟು ಏನು 4 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಆಯ್ತು. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 4800 ಇಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಸ್ಕ್ವೇರ್ 4x ಸ್ಕ್ವೇರ್ ಆಯ್ತು. ಇವನ್ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. 4 ಇಂಟು 10 40x. ಓಕೆ, ಇದನ್ನ ಉಲ್ಟಾ ಬರಿತೀನಿ 4x ಸ್ಕ್ವೇರ್ ಪ್ಲಸ್ 40x ಇಸ್ ಈಕ್ವಲ್ ಟು 4800. ಓಕೆ, ಈಗ 4x ಸ್ಕ್ವೇರ್ ಪ್ಲಸ್ 40x. ಓಕೆ, ಪ್ಲಸ್ 4800 ಈ ಕಡೆ ಬಂದ್ರೆ ಮೈನಸ್ 4800 ಈಕ್ವಲ್ ಟು 0 ಆಯ್ತು. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಇವು ಮೂರು ನಂಬರು 4 ಟೇಬಲ್ ಅಲ್ಲಿ ಡಿವೈಡ್ ಆಗತ್ತಾನೆ. ಸೊ ನಾನೇನ್ ಮಾಡ್ತೀನಿ ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ 4 ಮಾಡ್ತೀನಿ. ಅವಾಗ ಏನಾಯ್ತು ಎಕ್ಸ್ ಸ್ಕ್ವಯರ್ ಪ್ಲಸ್ 10x ಮೈನಸ್ 4 1 4 4 2 8 1200 ಈಕ್ವಲ್ ಟು 0 ಅಂತ ಬರುತ್ತೆ. ಓಕೆ, ಸೊ ಇದು ನಥಿಂಗ್ ಬಟ್ ಏನಿದು ಕ್ವಾಡ್ರಾಟಿಕ್ ಈಕ್ವೇಶನ್ ತಾನೆ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್, ಇದನ್ನ ನಾವು ಇವಾಗ ಸಾಲ್ವ್ ಮಾಡೋಣ. ಓಕೆ, ಈಗ ನಮ್ಗೆ ಏನ್ ಈಕ್ವೇಶನ್ ಬಂದಿದೆ ಅದನ್ನ ಇಲ್ಲಿ ಬರ್ಕೊಂತೀನಿ. ಏನ್ ಬಂದಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ 10x ಮೈನಸ್ 1200 ಈಕ್ವಲ್ ಟು 0 ಅಂತ ಬಂದಿದೆ. ಓಕೆ, ಸೊ ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಓಕೆ, ಸೊ ಏನ್ ಮಾಡ್ಬೇಕು ಫಸ್ಟ್ ನಂಬರ್ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ ತಗೋಬೇಕು, ಮಿಡಲ್ ನಂಬರ್ನ ಸಮ್ ಅಂತ ತಗೋಬೇಕು. ಓಕೆ, ಸೊ ಪ್ರಾಡಕ್ಟ್ ಏನಂತ ತಗೋಬೇಕು ಫಸ್ಟ್ ನಂಬರ್ನ ಮತ್ತೆ ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ 1200 ಇಂಟು ಎಕ್ಸ್ ಸ್ಕ್ವೇರ್ 1200 ಎಕ್ಸ್ ಸ್ಕ್ವೇರ್. ಸಮ್ ಬಂದ್ಬಿಟ್ಟು ಏನಿದೆ ಇಲ್ಲಿ ಸಮ್ ಬಂದ್ಬಿಟ್ಟು ಪ್ಲಸ್ 10x ಇದೆ. ಸೊ ಇಲ್ಲೇನ್ ಬರಿತೀನಿ ಪ್ಲಸ್ 10x ಅಂತ ಬರಿತೀನಿ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಓಕೆ ಎರಡು ನಂಬರ್ ಫೈಂಡ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 1200 ಬರಬೇಕು, ಆಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 10 ಬರಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ 1200 ತಗೊಂತೀನಿ. ಓಕೆ, ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂಡು ತಗೋಣ. ಓಕೆ, 2 600 ಜಾ. ಈಗ ನೀವು ನೋಡಿದ್ರೆ 600 2 ಜಾ 1200 ಬರುತ್ತೆ. ಬಟ್ 600 ಅಲ್ಲಿ 2 ಹೋದ್ರೆ 10 ಬರಲ್ಲ. ಓಕೆ, ಮತ್ತೆ ಡಿವೈಡ್ ಮಾಡೋಣ 2 300 ಜಾ. ಓಕೆ, ಈಗ ನೀವು ನೋಡ್ರಿ ಇದಿಷ್ಟು ಎಷ್ಟಾಯ್ತು 4. ಓಕೆ, 300 ಇಂಟು 4 1200 ಬರುತ್ತೆ. ಬಟ್ 300 ಇಂಟು 300 ಅಲ್ಲಿ 4 ಹೋದ್ರೆ 10 ಬರಲ್ಲ. ಓಕೆ, ಮತ್ತೆ ಮುಂದೆ ಡಿವೈಡ್ ಮಾಡಬೇಕು 2 150 ಜಾ. ಓಕೆ, ಈಗ ನೀವು ನೋಡ್ರಿ ಇದಿಷ್ಟು ಎಷ್ಟು 2 2 ಜಾ 4 4 2 ಜಾ 8. ಓಕೆ, 150 ಅಲ್ಲಿ 8 ಹೋದ್ರೆ ಏನು 10x ಬರಲ್ಲ. ಓಕೆ, ಸೊ ಮತ್ತೆ ಡಿವೈಡ್ ಮಾಡೋಣ. ಓಕೆ, ಈ 150 ಏನಾಗುತ್ತೆ 5 ಟೇಬಲ್ ಅಲ್ಲಿ ಹೋಗುತ್ತೆ 5 30 ಜಾ. ಓಕೆ, ಈಗ ನೀವು ಚೆಕ್ ಮಾಡ್ರಿ ಇದಿಷ್ಟು ಎಷ್ಟಾಗುತ್ತೆ 2 2 ಜಾ 4 4 2 ಜಾ 8 8 5 ಜಾ 40. ಈಗ ನೀವು ನೋಡ್ರೆ 40 ಇಂಟು 30 1200 ಬರುತ್ತೆ. 40 ಅಲ್ಲಿ 30 ಹೋದ್ರೆ 10 ಬರುತ್ತಾನೆ. ಸೊ ಎರಡು ನಂಬರ್ ಯಾವ್ಯಾವುದು ಒಂದು 40x ಇನ್ನೊಂದು 30x. ಓಕೆ, ಸೊ ನಮಗೆ ಎರಡು ನಂಬರ್ ಗೊತ್ತಾಗ್ಬಿಡ್ತು. ಓಕೆ, ನಿನ್ನ ಎರೇಸ್ ಮಾಡ್ಬಿಡ್ತೀನಿ ಇದನ್ನ. ಓಕೆ, ಎರಡು ನಂಬರ್ ಏನು ಒಂದು 40x ಇನ್ನೊಂದು 30x. ಈಗ ನೀವೇನ್ ಮಾಡ್ಬೇಕಂದ್ರೆ ಸಮ್ ಇರೋ ಸೈನ್ ನ ಇವ್ರಿಬ್ರಲ್ಲಿ ಯಾರು ಬಿಗ್ ನಂಬರ್ ಇದೆ ಅದು ಕೊಡ್ಬೇಕು. ಅಂದ್ರೆ ಇದಕ್ಕೆ ಪ್ಲಸ್ ಅಂತ ಕೊಡ್ಬೇಕು. ಓಕೆ, ಇದು ಪ್ಲಸ್ ಆಯ್ತು. ಆಮೇಲೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡೋದು ನನಗೆ ಏನ್ ಬೇಕು ಮೈನಸ್ ಬರ್ಬೇಕು. ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡೋ ಮೈನಸ್ ಬರ್ಬೇಕಂದ್ರೆ ಪ್ಲಸ್ ಇಂಟು ಇದು ಮೈನಸ್ ಆಗಿರ್ಬೇಕು. ಈಗ ಚೆಕ್ ಮಾಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ 40 ಇಂಟು 30 1200 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಆಮೇಲೆ 40x ಅಲ್ಲಿ 30x ಹೋದ್ರೆ 10x ಬರುತ್ತೆ.
ಓಕೆ, ಈಗ 2 ನಂಬರ್ ಫೈಂಡ್ ಮಾಡಿದ್ವಿ. ಈಗ ಏನ್ ಮಾಡ್ಬೇಕು ನಾವು, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಮಿಡಲ್ ನಂಬರ್ ಮಾತ್ರ ಇವಾಗ ಏನ್ ಕಂಡಿಡಿದ್ವಿ, +40x -30x. ಓಕೆ, ಈಗ ನೀವು ನೋಡಿದ್ರೆ ಈಗ ನಮ್ಗೆ ಏನ್ 2 ನಂಬರ್ ಬಂದಿದೆ ಅಲ್ಲ ಅದನ್ನ ಇಲ್ಲಿ ಬರಿಬೇಕು. ಆಮೇಲೆ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ -1200 = 0. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನಾವೇನ್ ಮಾಡ್ಬೇಕಂದ್ರೆ ಇವ್ರಿಬ್ರಲ್ಲಿ ಕಾಮನ್ ಏನು, ಎಕ್ಸ್ ಕಾಮನ್ ಆಗುತ್ತೆ, ಎಕ್ಸ್ ಪ್ಲಸ್ 40 ಉಳಿಯುತ್ತೆ. ಈಗ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಇಲ್ಲಿ ಕಾಮನ್ ತೆಗೆದಾಗ x+40 ಬಂದ್ರೆ ಇಲ್ಲಿ ಕೂಡ x+40 ಬರಲೇಬೇಕು. ಓಕೆ, ಸೊ ಫಸ್ಟ್ ನಾವೇನ್ ಮಾಡ್ಬಿಡೋಣ, ಇಲ್ಲಿ x+40 ಬರ್ದ್ಬಿಡ್ತೀನಿ. ಓಕೆ, =0. ಆಮೇಲೆ ಇಲ್ಲಿ ಏನ್ ಬರಿಬೇಕಂತ ಯೋಚನೆ ಮಾಡೋಣ. ಸೊ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಬರ್ಬೇಕು, -30x ಬರ್ಬೇಕು. ಹಂಗಿದ್ರೆ ಪಕ್ಕ ಇಲ್ಲಿ ಏನಿರ್ಬೇಕು, -30. ಬೇಕಿದ್ರೆ ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, 30 ಇಂಟು ಎಕ್ಸ್ 30x. ಆಮೇಲೆ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಬರುತ್ತೆ. 30 ಇಂಟು 40 ಏನು, 1200. ಓಕೆ, ಈಗ ನಾವು ಮಾಡಿರೋದು ಕರೆಕ್ಟ್ ಐತೆ. ಮತ್ತೆ ಇವ್ರಿಬ್ರಲ್ಲಿ ಕಾಮನ್ ನೋಡ್ರಿ, ಇವ್ರಿಬ್ರಲ್ಲಿ ನೀವು ನೋಡಿದ್ರೆ ಇಲ್ಲಿ x+40 ಇದೆ, ಇಲ್ಲಿ x+40 ಇದೆ. ಸೊ x+40 ಕಾಮನ್ ತೆಗೆದ್ರೆ, ಓಕೆ, x+40 ಕಾಮನ್ ತೆಗೆದ್ರೆ x+40 ತೆಗೆದ್ರೆ ಇಲ್ಲಿ ಏನು ಉಳಿತು, x ಉಳಿತು. ಸೊ x ಬರೀತೀನಿ. ಓಕೆ, ಆಮೇಲೆ ಇಲ್ಲಿ x+40 ಕಾಮನ್, ಇಲ್ಲಿ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು, -30 ಉಳಿತು. ಸೊ ಇಲ್ಲೇನ್ ಬರೀತೀನಿ, -30 = 0. ಓಕೆ, ಈಗ ನಿಮಗೇನ್ ಗೊತ್ತಿರ್ಬೇಕಂದ್ರೆ ಈಗ ನೋಡ್ರಿ, 2 ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ, ಓಕೆ, ಈಗ ನೀವು ನೋಡ್ರಿ ಆನ್ಸರ್ 0 ಬರ್ಬೇಕಂದ್ರೆ ಇವ್ರಿಬ್ರು ನಂಬರ್ ಅಲ್ಲಿ ಯಾರೋ ಒಬ್ರು 0 ಇರ್ಬೇಕು. ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು. ಹಂಗಿದ್ರೆ 0 ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ಇಲ್ಲಿ ಆನ್ಸರ್ 0 ಬರ್ಬೇಕಂದ್ರೆ ಒಂದು ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು. ಸೊ ಅದಕ್ಕೋಸ್ಕರ x+40 = 0 ಆರ್ x -30 = 0. ಈ +40 ಆ ಕಡೆ ಹೋದ್ರೆ -40 ಆಗುತ್ತೆ. ಓಕೆ, ಆರ್ ಈ -30 ಆ ಕಡೆ ಹೋದ್ರೆ +30 ಆಗುತ್ತೆ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಈಗ ನಾನು ಎಕ್ಸ್ ನ ಏನಂತ ತಗೊಂಡಿದ್ದೀನಿ ನಾನು, ಈಗ ನೀವು ನೋಡಿದ್ರೆ ಓಕೆ, ಎಕ್ಸ್ ನ ನಾನು ಸ್ಪೀಡ್ ಅಂತ ತಗೊಂಡಿನಿ, ಸ್ಪೀಡ್ ಆಫ್ ದ ಟ್ರೈನ್ ತಗೊಂಡಿನಿ. ಸೊ ನಾವು ಅದೇ ಕಂಡಿಡ್ಬೇಕು ತಾನೆ, ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್. ಸೊ ಎಕ್ಸ್ ವ್ಯಾಲ್ಯೂ ಕಂಡಿಡ್ದೀವಿ. ಓಕೆ, ಬಟ್ ಇಲ್ಲಿ 2 ವ್ಯಾಲ್ಯೂ ಬಂದಿದೆ. ಓಕೆ, ಒಂದು -40, ಇನ್ನೊಂದು +30. ಓಕೆ, ಸ್ಪೀಡ್ ಯಾವತ್ತು ನೆಗೆಟಿವ್ ಇರಲ್ಲ, ಸಿನ್ಸ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್. ಸೊ ಅದಕ್ಕೋಸ್ಕರ ನಾವೇನ್ ತಗೋಬೇಕು, ಇದನ್ನ ತಗೋಬಾರ್ದು, x = 30 ಅಂತ ತಗೋಬೇಕು. ಓಕೆ, ಸೊ ಅದಕ್ಕೋಸ್ಕರ ಸ್ಪೀಡ್ ಆಫ್ ದ ಟ್ರೈನ್ ಬಂದ್ಬಿಟ್ಟು ಸ್ಪೀಡ್ ಆಫ್ ದ ಟ್ರೈನ್ x = 30 km/h ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಸ್ಪೀಡ್ ಆಫ್ ದ ಟ್ರೈನ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ, ಓಕೆ, ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಆಮೇಲೆ ಇದರಲ್ಲಿ ರಿವಿಷನ್ ಎಲ್ಲ ಮಾಡಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.